पुलकेशी नगर में पीने के पानी के मसले को हल करने की जानिब एमएलए एसी श्रीनिवास ने एक बड़ा कदम उठाया है। जी हाँ दोस्तों, एमएलए एसी श्रीनिवास ने पीने के पानी के मसले को हल करने के लिए एक बड़ा कदम उठाया है। पुलकेशी नगर के सगाईपुरम वार्ड में पिल्लना गार्डन खेल के मैदान में 4 एमएलडी वाटर रिज़र्व के लिए संग बुनियाद रखा गया है। जी हाँ दोस्तों, 12 मई 2025 बरोज़ पीर पुलकेशी नगर असम्बली हलक़े में एक बड़ी तक़रीब मुनक़्क़द करते हुए 4 एमएलडी कैपेसिटी के वाटर रिज़र्व के लिए संग बुनियाद रखा गया है। डिप्टी चीफ मिनिस्टर डीके शिव कुमार ने इस वाटर प्रोजेक्ट के लिए संग बुनियाद रखा। इस मौके पर शिवाजीनगर के एमएलए रिजवान अरशद व दीगर मौजूद रहे। एमएलए एसी श्रीनिवास ने कहा कि इस बड़े प्रोजेक्ट से पुलकेशी नगर असम्बली हलक़े में पीने के पानी का मसला बड़ी हद तक हल होगा। जल्द से जल्द 4 एमएलडी कैपेसिटी वाटर रिज़र्व प्रोजेक्ट की तामीर का काम मुकम्मल होगा। तो आइए देखते हैं IM वॉइस डिजिटल न्यूज़ की ये खास रिपोर्ट। ನಮ್ಮ ಗವರ್ನಮೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಒಳ್ಳೆ ಕೆಲಸಗಳು ನಮ್ಮ ಮಾನ್ಯ ಶಾಸಕರಾದಂತ ಮಾನ್ಯ ಎಸಿ ಶ್ರೀನಿವಾಸ್ ಸಾಹೇಬರು, ಆಮೇಲೆ ನಮ್ಮ ಡಿಕೆ ಡಿಪ್ಟಿ ಸಿಎಂ ಆದ ಡಿಕೆ ಶಿವಕುಮಾರ್ ಸಾಹೇಬರು ಅವ್ರ ನೇತೃತ್ವದಿಂದ ಇವತ್ತು ಎಷ್ಟೋ ಕನಸುಗಳು ಕಾಣ್ತಾ ಇರೋದ್ರಿಂದ ಇವಾಗ ನಮ್ಗೆ ಈ ಪುಲಿಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೆ ಒಂದು ನೀರ್ ಸೌಲಭ್ಯ ತುಂಬಾ ಚೆನ್ನಾಗಿದೆ। ಎಲ್ಲಾ ಬಡ ಜನರಿಗೂ ಎಲ್ಲಾರ್ಗೂ ಒಳ್ಳೆ ಇದಾಗಿದೆ। ನಮ್ ಡಿ ಕೆ ಸಾಹೇಬ್ರು ಇಷ್ಟೊಂದು ನಮ್ಗೆ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೆ ಒಂದು ಫಂಡ್ ಕೊಟ್ಟು ಒಳ್ಳೆ ಒಂದು ಕೆಲಸಗಳನ್ನು ಅಲ್ಲಿ ಮಾಡಕ್ ಹೇಳಿದ್ದಾರೆ। ಇನ್ನೊಂದು ಏನಂದ್ರೆ ಹಾಸ್ಪಿಟ್ಲ್ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೊಂದು ಆಶ್ವಾಸನೆ ಕೊಟ್ಟಿದ್ದಾರೆ। ಹಾಸ್ಪಿಟ್ಲು, ಸ್ಕೂಲ್ ಏನೇನ್ ಸೌಲಭ್ಯ ಬೇಕು ನಮ್ಮ MLA ಸಾಹೇಬ್ರಿಗೆ ಒಳ್ಳೆ ಫಂಡ್ಗಳು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಸ್ಪಿಟಲ್ ಮೇನ್ ಇಲ್ಲ, ಆ ಹಾಸ್ಪಿಟಲ್ ಅನ್ನು ನಾನು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಖಂಡಿತ ಮಾಡ್ಕೊಡ್ತಾರೆ ಅಂತ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಇನ್ನ ಏನು ಈ ಟ್ಯಾನರ್ ರೋಡಿಂದ ನಮ್ಮ ನಾಗವಾರ ತನಕ ಒಂದು ಫ್ಲೈಓವರ್ ಆದ್ರೆ ಅದು ಒಂದು ದೊಡ್ಡ ಇಶ್ಯೂ, ಅದೊಂದು ಸಾಧನೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ। ಏನಂದ್ರೆ ಇಡೀ ಬೆಂಗಳೂರು ಸಿಟಿನಲ್ಲಿ ಎಲ್ಲೂ ಇಲ್ಲ ಆ ತರ ಇದು ಪಬ್ಲಿಕ್ ಜನ ಟ್ರಾಫಿಕ್, ಅಷ್ಟು ಟ್ರಾಫಿಕ್ ಗಳಿದೆ। ಅದೊಂದು ಅಲ್ಲಿಂದ ಟ್ಯಾನರ್ ರೋಡ್ ಇಂದ ನಮ್ಮ ಇದಕ್ಕೆ ನಾಗವಾರ ಫ್ಲೈಓವರ್ ಆದ್ರೆ ಅದೊಂದು ನಮ್ಗೆ ದೊಡ್ಡ ಒಂದು ಸಾಧನೆ ಅಂತ। ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಷ್ಟು 2.5 ಲಕ್ಷ ಇದ್ದಾರೆ, 2.5 ಲಕ್ಷಕ್ಕೆ ಎಲ್ಲಾರ್ಗು ಸೇರ್ತದೆ ನೀರಿದೆ ಎಲ್ಲಾರ್ಗು। ಇಡೀ ಸಗಾಯಿಪುರಂ ಮಾಡು, ಪುಲಿಕೇಶಿ ನಗರ, SK ಗಾರ್ಡನ್, ಮುನೀಶ್ವರ ನಗರ, ಕಾವಲ್ ಬೈಸಂದ್ರ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೆ ನಮ್ಗೆ ಒಂದು ನೀರ್ ಸೌಲಭ್ಯ ಸಿಕ್ಕಿದೆ। ಬಜೆಟ್ ಎಷ್ಟು ಟೋಟಲ್ 450 ಕೋಟಿ ಕೊಟ್ಟಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ಫುಲ್ ಟೋಟಲ್ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಸಿವಿಲ್ ವರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ। ಸಿವಿಲ್ ವರ್ಕ್ಸ್ ಇದಕ್ಕೆ ಈಗ ಸದ್ಯಕ್ಕೆ ಇನ್ನೇನು ನಮ್ಮ ಒಳ್ಳೆ ಕೆಲಸಗಳು ನಡೀತಾ ಇದೆ। ನಮ್ಮ ಮಾನ್ಯ ಶಾಸಕರಾದಂತ ಎಸಿ ಶ್ರೀನಿವಾಸ್ ಸಾಹೇಬ್ರು ಬಂದ ಮೇಲೆ ಇನ್ನ ಇದಕ್ ಮುಂಚೆ ಇನ್ನ ಒಳ್ಳೆ ಕೆಲಸಗಳು ಆಗ್ಬೇಕು ಅಂತ ನನ್ನ ಆಸೆ। ಹೌದು, ಈ ಸಮಸ್ಯೆ ಜಲ್ದಿ ಆಗ್ಬಿಡ್ತದೆ ಖಂಡಿತ। ಥ್ಯಾಂಕ್ ಯು। ಇದು ಓಪನ್ ಆಗಿಲ್ಲ, ಇವತ್ತು ಶಿಲಾನ್ಯಾಸ ನಡೀತಾ ಇರತಕ್ಕಂಥದ್ದು। ಈ ಕಂಟೋನ್ಮೆಂಟ್ ಭಾಗದಲ್ಲಿ ಒಂದು ಭಾಗ ಆಗಿರ್ತಕ್ಕ ಪುಲಕೇಶಿ ನಗರದಲ್ಲಿ ನೀರಿನ ಸಮಸ್ಯೆ, ನೀರಿನ ಬವಣೆ ಬಹಳ ಜಾಸ್ತಿ ಆಗಿತ್ತು। ಇವತ್ತು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಬಹುದಿನಗಳ ಬೇಡಿಕೆ ಈಡೇರಿಸಲಿಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೋಬೇಕು ಅಂತೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ। ಅವ್ರಿಗೆ ಅಭಿನಂದನೆಗಳ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೇವೆ। ಅದೇ ರೀತಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕೇವಲ ನೀರಿನ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಲಭ್ಯಗಳ ವಿಚಾರ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು, ಇವೆಲ್ಲವನ್ನು ಕೂಡ ಅಡ್ರೆಸ್ ಮಾಡಲಿಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಮಾಡಿ ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡಿ ಅದರಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೋಸ್ಕರ ಭಾಳ ಪ್ರಯತ್ನಗಳು ಮಾಡ್ತಕ್ಕಂಥ ಮೊದಲನೇ ಹೆಜ್ಜೆಯಾಗಿ ಇವತ್ತೊಂದು ದಿವಸ ಒಂದು ನೀರಿನ ಅಂಡರ್ಗ್ರೌಂಡ್ ವಾಟರ್ ರಿಸರ್ವಾಯರ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ। ಇಲ್ಲಿ 4 ದಶಲಕ್ಷ ಲೀಟರ್ಗಳಷ್ಟು ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ದೊಡ್ಡ ಟ್ಯಾಂಕನ್ನು ಮಾಡ್ತಾ ಇರ್ತಾರೆ। ಅದರ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅದು ಶಿವಾಜಿನಗರ ಮೂಲಕ ಈ ಕಡೆ ಬರ್ತಕ್ಕಂಥ ಪೈಪ್ಲೈನ್ ಡೈರೆಕ್ಟ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ। ಎಲ್ಲ ವಿಚಾರಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ಈ ಕಡೆ ಇರ್ತಕ್ಕಂಥ ಭಾಗದಲ್ಲಿ ಇರ್ತಕ್ಕಂತಹ ಅತಿ ಬಡವರ ಏರಿಯಾಗಳಾಗಿರುತ್ತೆ, ಈ ಏರಿಯಾಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಒಂದೊಂದು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ। ಸಂತೋಷ।
ಎಲ್ಲ ಶಾಸಕರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಬೋದು. ಯಾಕಂದರೆ ಮೊದಲಿಂದ ಗೆದ್ದಿರೋದು ಯಾವಾಗಲೂ ಕೂಡ ಬಹುತೇಕ ಕಾಂಗ್ರೆಸ್ ಶಾಸಕರೇ ಇರ್ತಾರೆ. ಈಗ ಅವರ ಅವಕಾಶ ಸಿಕ್ಕಿದೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಾನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿ ನನ್ನ ಕೈಲಾಗಿದ್ದ ಶ್ರಮವನ್ನು ಪಡ್ತಾ ಇರ್ತೀವಿ. ಒಟ್ಟಾರೆ ಹೇಳಬೇಕು ಅಂದರೆ ಪಕ್ಷವನ್ನು ಮೀರಿ ನಾವು ಇಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಜನ ಎಲ್ಲ ಭಾಷೆ ಮಾತಾಡೋ ಜನ ಇದ್ದಾರೆ, ಎಲ್ಲ ಧರ್ಮೀಯ ಜನಗಳಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗೋ ಕೆಲಸ. ಮತ್ತು AC ಶ್ರೀನಿವಾಸ್ ಅವರು ಕೂಡ ನಮ್ಮ ಆತ್ಮೀಯ ಸೋದರರು ಇದ್ದಂಗೆ, ಮತ್ತು ಜನಾನುರಾಗಿಯಾಗಿ ಸ್ನೇಹಜೀವಿಯಾಗಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತು AC ಶ್ರೀನಿವಾಸ್ ಇಬ್ಬರು ಜೊತೆಗೂಡಿ ಈ ಏರಿಯಾದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ DK ಶಿವಕುಮಾರ್ ಆಶೀರ್ವಾದ ಕೂಡ ಇದೆ ಅಂತ ನಾನು ಭಾವಿಸಿದ್ದೀನಿ. ಶಾಸಕರಾಗಿ ನಿಮ್ಮ ಮುಂದೆ ನಿಂತಿದ್ದೀವಿ ಅಂದ್ರೆ ಅವರೇ ಕಾರಣ. ನಾನು 2 ಸಲ ಮಾದೇಪುರದಲ್ಲಿ ಸೋತಿದ್ದೆ. 2 ಸಲ ಸೋತು ನನಗೆ ರಾಜಕೀಯನೇ ಬೇಡ ಸಾರ್ ಅಂತ ಅವ್ರಿಗೆ ಒಂದ್ಸಲ ಉತ್ತಮದಿಂದ ನಾನು ಅವರಿಗೆ ಹಾರ ಹಾಕಕ್ಕೆ ಹೋದೆ. ಸರ್ ಏನಂದ್ರು, ಮಾದೇಪುರ ಇಲ್ಲ ಸರ್, ನನ್ನ ಕೈಲಿ ಆಗಲ್ಲ ಅಂದ್ರೆ, ನೀನು MLA ಆಗಲೇಬೇಕು, ಇವತ್ತಿಂದ ಹೋಗಿ ಕೆಲಸ ಮಾಡು ಅಂತ ಹೇಳಿದ್ರು ಅವರೇ. ಅವ್ರಿಂದ ಅಧ್ಯಕ್ಷರೇ ಆಗಿರಲಿಲ್ಲ, ಅಧ್ಯಕ್ಷರೇ ಆಗಲಿಲ್ಲ. ಅವಾಗ ನಾನು ಅವ್ರನ್ನ ಹುರಿದುಂಬಿಸಿ ನನ್ನ ದೇವಗಳಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು ಅವರೇ. ಅವರ ಒಂದು ಸಮಯ ಮೇಲೆ, ಅವರ ಒಂದು ಇಂಪಲ್ಸ್ ಮೇಲೆ, ಅವರ ಒಂದು ಉಪೇಕ್ಷೆ ಮೇಲೆ ಇವತ್ತು ನಾನು ಶಾಸಕರಾಗಿ ನಿಮ್ಮ ಮುಂದೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೊಂದು ಭಾಗ್ಯ ಸಿಕ್ಕಿದೆ. ನಾನಂತೂ ಈ ಕ್ಷೇತ್ರದ ಜನರು ಕೇವಲ ನಾಮಿನೇಷನ್ ಮಾಡಕ್ಕೆ ಬಂದಿದ್ದು ನಿಮ್ಮ ಕ್ಷೇತ್ರಕ್ಕೆ 15 ದಿನನೇ ನೀವು ಕೆಲಸ ಮಾಡಿದ್ದು ನಾನು. ಆದರೆ ನೀವು ಕೊಟ್ಟಂತ ಲೀಡು, ನೀವು ಕೊಟ್ಟಂತ ಪ್ರೋತ್ಸಾಹ ಎಲ್ಲ ಎಕ್ಸ್ ಕಾರ್ಪೊರೇಟರ್ಗಳಿಂದ ಹಿಡಿದು ಮುಖಂಡರಿಂದ ಹಿಡಿದು ಪ್ರತಿಯೊಬ್ಬರು ಕೆಲಸ ಮಾಡಿ 62,000 ನನಗೆ ಲೀಡನ್ನು ಕೊಟ್ಟಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಲೀಡು ನಮ್ಮ DK ಶಿವಕುಮಾರ್ ಸಾಹೇಬರ 1 ಲಕ್ಷ ಚಿಲ್ಲರೆ ಅವ್ರು ಲೀಡು. ಆದರೆ ನಾನು 4ನೇ ಸ್ಥಾನವನ್ನು ಇಡೀ ರಾಜ್ಯದಲ್ಲಿ 4ನೇ ಹೈಯೆಸ್ಟ್ ಲೀಡನ್ನು ಕೊಟ್ಟವರು ನನಗೆ ನೀವು. ಆದರೆ ಇದಾದ ನಂತರ ನೀವು ಕಾರ್ಯಕ್ರಮ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಕೊಟ್ಟ ಮೇಲೆ ನೀವೆಲ್ಲರೂ ಸಹ ಹುಮ್ಮಸ್ಸಾಗಿ ನನಗೆ ನಮ್ಮ MP ಎಲೆಕ್ಷನ್ ಅಲ್ಲಿ ನೀವು ಕೊಟ್ಟಂತ ಲೀಡು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ 90,000 ಲೀಡನ್ನು ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ನೀವು ಕೊಟ್ಟ ಸರ್ಕಾರ ಬಂದು 2 ವರ್ಷದ ಸಾಧನೆ ನಿಮಗೆ ನೀರೇ ಕೊಡ್ತಾ ಇದ್ದೀವಿ. ನಮ್ಮ ಸಾಹೇಬರು ಬಂದು ನಿಮಗೆ ನೀರನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನ ಒಂದು 650 ಕೋಟಿ ಒಂದು ನಮ್ಮ ರಸ್ತೆ ಏರ್ಪೋರ್ಟ್ ಲಿಂಕ್ ಇರ್ತಕ್ಕಂಥ ನಮ್ಮ ನೇತಾಜಿ ರಸ್ತೆಯಿಂದ ಹಿಡಿದು ನಾಗವಾರ ರಸ್ತೆವರೆಗೂ 650 ಕೋಟಿಯನ್ನ ನಮ್ಮ ಫ್ಲೇವರ್ ಬ್ರಿಡ್ಜ್ ಅನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಒಟ್ಟು 1000 ಕೋಟಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನವನ್ನ ನಮ್ಮ ಸಿದ್ದರಾಮಯ್ಯ ಮತ್ತು ನಮ್ಮ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಮಗೆ ಕೊಟ್ಟಿದೆ. ನಮಗೆ ಇನ್ನ ಒಂದು ಒಳ್ಳೆ ಸುದ್ದಿ ಅಂದ್ರೆ ಸರ್, ತಿಂಗಳಿಗೆ 20 ಕೋಟಿ ನಮಗೆ ಗ್ಯಾರಂಟಿಯಿಂದ ಬರ್ತಾ ಇದೆ. ತಿಂಗಳಿಗೆ 20 ಕೋಟಿ ನಮ್ಮ ಜನಗಳಿಗೆ 2,000 ರೂಪಾಯಿ ಮಾಸಾಸನ ಇರ್ಬೋದು, ರೇಷನ್ 10 kg ರೇಷನ್ ಇರ್ಬೋದು, ನಮ್ಮ ಉಚಿತ ಕರೆಂಟ್ ಇರ್ಬೋದು, ಹಾಗೂ ನಮ್ಮ ಬಡವರಿಗೆ ನಿರುದ್ಯೋಗಿಗಳಿಗೆ ಹಾಸ್ಪಿಟಲ್ ಹಾಸ್ಪಿಟಲ್ ಅನುದಾನ ಕೊಡಿ, ನಮಗೆ ಉತ್ತಮ ದರ್ಜೆಯ ಶಾಲೆಗಳಿಗೆ ಅನುದಾನ ಕೊಡಿ, ನಮಗೆ ಎಜುಕೇಶನ್ ಬೇಕು ನಮ್ಮ ಜನಗಳಿಗೆ. ಇವೆಲ್ಲದನ್ನ ನಾವು ನಮ್ಮ ಸಾಹೇಬರ ಹತ್ರ ಬೇಡಿಕೆ ಇಡ್ತಾ ಇದ್ದೀವಿ. ನೀವು ರಸ್ತೆಗೆ ದುಡ್ಡು ಕೊಟ್ಟಿದ್ದೀರಾ, ನೀರಿಗೆ ದುಡ್ಡು ಕೊಟ್ಟಿದ್ದೀರಾ, ಕಸ ವಿಲೇವಾರಿ ಮಾಡ್ತೀರಾ, ಪೌರ ಕಾರ್ಮಿಕರಿಗೆ ಅವರಿಗೆ ಮಾಶಾಸನ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಕೊಟ್ಟಿದ್ದೀರಾ, 5 ಗ್ಯಾರಂಟಿ ಕೊಟ್ಟಿದ್ದೀರಾ. ಇನ್ನು 2 ಕೆಲಸ ನೀವು ಮಾಡಿಬಿಟ್ರೆ ನಮ್ಮ ಜನ ನೆಮ್ಮದಾಗಿರ್ತಾರೆ ಸರ್ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಾಹೇಬರ ಹತ್ರ ನಾನು ಮನವಿ ಮಾಡ್ತೇನೆ. ಏರಿಸಬೇಕು, ಇರೋ ಅರ್ಧಂಬರ್ಧಾಗಿರೋ ನಮ್ಮ ಹಾಸ್ಪಿಟಲ್ಗಳನ್ನ ಉತ್ತಮ ದರ್ಜೆಗೆ ಏರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಬೇಡಿಕೆಯನ್ನು ಇಡ್ತೀನಿ. ಯಾಕೆಂದ್ರೆ ನಮ್ಮ ಹುಲಿಕೇಶಿ ನಗರ ಜನ ತುಂಬಾ ಒಳ್ಳೆಯವರು, ಉತ್ತಮರು, ಗಾಡಿ ಎಲ್ಲ ಬೇರೆಯವ್ರ ತರ ಇಲ್ಲ, ಎಲ್ಲ ಇಡೀ ಬೆಂಗಳೂರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು. ಇವತ್ತು ಏನಾರ ಹುಲಿಕೇಶಿ ನಗರ ಗೇಟ್ ಬಂದಾಕ್ಬಿಟ್ರೆ ಬೆಂಗಳೂರು ಬಂದಾಕ್ಬಿಡ್ತಾರೆ. ಅಷ್ಟು ಜನ ನಮ್ಮ ಕ್ಷೇತ್ರದ ಜನ ಇಡೀ ಕ್ಷೇತ್ರದಲ್ಲಿ ಮಾಡ್ತಾರೆ. ಇವತ್ತು ನಮ್ಮ ಪುಣ್ಯ. ನಾನು ಈ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅವರಿಗೆ ದೇವರು ಅಂತಸ್ತು ಆಯುಷನ್ನು ಕೊಟ್ಟು, ಆರೋಗ್ಯನ ಕೊಟ್ಟು, ಈ ರಾಜ್ಯವನ್ನು ಆಳುವ ಶಕ್ತಿಯನ್ನು ಕೊಟ್ಟು, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಈ ರಾಜ್ಯವನ್ನು ಇದೇ ರೀತಿ ಸಂಘಟನೆ ಮಾಡಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠಿತವಾದಂತಹ ಕ್ಷೇತ್ರದಾದಂತಹ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಮಹಾನ್ ಒಂದು
ಕಾರ್ಯ ಇಡೀ ಕ್ಷೇತ್ರದ ಜನರಿಗೆ ನೆಮ್ಮದಿಯನ್ನ, ಸಂತೋಷವನ್ನ, ಇಡೀ ಕ್ಷೇತ್ರದ ಜನಕ್ಕೆ ತಲುಪುವಂತ ಒಂದು ಕಾರ್ಯವನ್ನ ನಮ್ಮ ನಾಯಕರು, ನನ್ನ ಅಧ್ಯಕ್ಷರು, ನನ್ನ ರಾಜಕೀಯ ಭವಿಷ್ಯದಲ್ಲಿ ಸದಾ ಕಾಳಜಿ ವಹಿಸಿದ್ದರೆಂದರು ಈ 136 ಸೀಟುಗಳನ್ನು ತಂದುಕೊಟ್ಟಂತಹ ಒಂದು ಧೀಮಂತ ನಾಯಕರು, ಚತುರರು, ಸಂಘಟನಾಕಾರರು, ಸದಾ ಕಾರ್ಯಕರ್ತರ ಬಗ್ಗೆ ಸದಾ ಯೋಚನೆ ಮಾಡಿ ಅವರ ಹಿತವನ್ನು ಕಾಯುವ ನಮ್ಮ ನಾಯಕರು, ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಈಗ ಗುದ್ಲಿ ಪೂಜೆ ಮಾಡುವ ಮೂಲಕ ಪ್ರತಿ ನಮ್ಮ ಕ್ಷೇತ್ರದ 2.5 ಲಕ್ಷ ಜನಗಳಿಗೆ ತಲುಪುವಂತಹ ನೀರನ್ನ, ಕುಡಿಯುವ ನೀರಿಗೆ ಚಾಲನೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯ ಒಂದು ಬಿಲ್ಡಿಂಗ್ ಮಾಡಿದ್ರೆ ಒಂದು ಊರಿಗಾಗುತ್ತೆ, ಒಂದು ರಸ್ತೆ ಪೂಜೆ ಮಾಡಿದ್ರೆ ಆ ರಸ್ತೆಗಾಗುತ್ತೆ, ಒಂದು ಮನೆ ಕಟ್ಟಿದ್ರೆ ಆ ಮನೆಯವ್ರಿಗಾಗುತ್ತೆ. ಆದ್ರೆ ಇವತ್ತು ಪೂಜೆ ಮಾಡಿದಾರಲ್ಲ 2.5 ಲಕ್ಷ ಜನಗಳಿಗೆ ತಲುಪ್ತಂತ ಪೂಜೆ. ಇಡೀ ನಮ್ಮ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ 2008ರಿಂದ ಆಗದಾಗಿಂದ ಹಿಡಿದು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಒಂದು ನೀರು ಶೇಖರಣೆ ಟ್ಯಾಂಕ್ ಇರಲಿಲ್ಲ. ನೀರಿನ ಅಭಾವ ಎಷ್ಟಿತ್ತು ಅಂದ್ರೆ ನನಗೆ ನೀವೆಲ್ಲ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ ಮೇಲೆ ನೀವೆಲ್ಲ ಕೇಳಿದ್ದು ನನಗೆ ನೀರು 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 ನೀರು. ಇಂಥ ಒಂದು ನೀವು ಕೊಟ್ಟಂತ ಸಲಹೆ, ನಿಮ್ಮ ಬೇಡಿಕೆಯನ್ನ ನಾನು ನಮ್ಮ ನಾಯಕರ ಹೋಗಿ ಕೇಳಿದಾಗ ಅವರು ಮನಸ್ಸಿಗೆ ಹಾಕೊಂಡು ಅವರು ಇಡೀ ಅಧಿಕಾರಿಗಳನ್ನ ಕರೆದು ಕೂಡಲೇ ಎಲ್ಲ ಹಣವನ್ನ ಚೆಕ್ ಮಾಡಿ 30 ಕೋಟಿಗಳನ್ನ ನಮಗೆ ನಿಮಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಸ್ವಾಮಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು. ಅಂತ ಒಂದು ಘನ ಕಾರ್ಯವನ್ನು ಅವ್ರ ಕೈಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮುಂದೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಯಾವತ್ತು ನಮ್ಮ ಯಾವುದೇ ಕೆಲಸ ಕಾರ್ಯ ಇದ್ರೂ ನಮ್ಗೆ ಫೋನ್ ಮಾಡ್ತಾರೆ. ಆ ರಸ್ತೆ ಮಾಡೋಣ, ಈ ರಸ್ತೆ ಮಾಡೋಣ, ಆ ಕೆಲಸ ಮಾಡೋಣ ಅಂತ ಸಲಹೆ ಸೂಚನೆಗಳನ್ನ ನಮ್ಗೆ ಕೊಡ್ತಾ ಇರ್ತಾರೆ ರಿಜ್ವಾನ್ ಅಹಮದ್ ಸಾಹೇಬರು. ಅವರು ಸಹ ಈ ನೀರನ್ನ ನಾವು ನೀವು ಕೊಡಲಿಕ್ಕೆ ಅವರ ಕ್ಷೇತ್ರದಲ್ಲಿ ಪೈಪ್ ಲೈನ್ ಹಾಕಿಕೊಂಡು ಬರ್ತದೆ. ಅವರ ಸಹಕಾರವೂ ಸಹ ಬಹಳ ನಮ್ಗೆ ಇಂಪಾರ್ಟೆಂಟ್. ಆದ್ದರಿಂದ ಅವರು ಸಹ ನಮ್ಮ ಸಹಕಾರ, ನಮ್ಮ ಪುಲಿಕೇಶನಕ್ಕೆ ಸಹಾಯ ಮಾಡಲು ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಮೇಯರ್ ಆಗಿದ್ದ ಸಂಪತ್ ರಾಜ್ ಅವರು ಇದ್ದಾರೆ, ಕಾರ್ಪೊರೇಟರ್ ಆದಂತಹ ನಮ್ಮ ಜಾಕೀರ್ ಭಾಯ್ ಇದ್ದಾರೆ, ಮತ್ತೊಬ್ಬರು ನಮ್ಮ ಜಮೀರ್ ಶಾ ಇದ್ದಾರೆ. ನಾನು ಇನ್ನೊಬ್ಬ MLA ಶಾಸಕ ಮತ್ತೊಬ್ಬರು ನಮ್ಮ ನಾಗರಾಜ್ ಯಾದವ್, ನನ್ನ ಆತ್ಮೀಯ ಸ್ನೇಹಿತ. ಯಾವಾಗಲೂ ನನ್ನ ಮೇಲೆ ಗಲಾಟೆ ಮಾಡ್ತಾ ಇರ್ತಾನೆ, ನಿನ್ನ ಕ್ಷೇತ್ರಕ್ಕೆ ನಾನು ಯೂಸ್ ಮಾಡ್ಕೋ ಏನು ಹೇಳು ಬರ್ತೀನಿ ನಿಮ್ಮ ಜೊತೆಲಿ ಅಂತ ನಮ್ಮ ನಾಗರಾಜ್ ಯಾದವ್ ಇದ್ದಾರೆ. ಹಾಗೂ ನಮ್ಮ ಜಾಕೀರ್ ಭಾಯ್, ನಮ್ಮ ಯಾಸಿರ್ ಭಾಯ್ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ. ನಮ್ಮ ಎಲ್ಲದಕ್ಕೂ ಹೆಚ್ಚಿನದಾಗಿ ನಮ್ಮ ಚೇರ್ಮನ್ BWC ಚೇರ್ಮನ್ ಅಂತ ನಮ್ಮ ಮೋಹನ್ ರಾಜ್ ಅವರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಚೇರ್ಮನ್ರು, ನಮ್ಮ BBMP ಕಮಿಷನರ್ ಮತ್ತು BMRD MD ಆದಂತಹ ನಮ್ಮ ರಾವ್ ಇದ್ದಾರೆ, ಮಹೇಶ್ ರಾವ್. ಹೆಚ್ಚಿನದಾಗಿ ನಮ್ಮ ಇವತ್ತು ಗುರುಗಳು ಕೂತಿದ್ದಾರೆ ನಮ್ಮ ಮುಂದೆ. ನಮ್ಮ ಜೈನುಲ್ಲಾ ಬೈಗಳು, ನಮ್ಮ ಬಿಲಾಲ್ ಮಸೀದಿ ಸಾಹೇಬರು, ಜುಮ್ರಿಕೆ ಸಾಹೇಬರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಗುರುಗಳ ಮಗರಾದಂಥ ನಮ್ಮ ಆಸಿಫ್ ಭಾಯ್ ಇದ್ದಾರೆ, ನಮ್ಮ ಫಾದರ್ ಸಂದೀಪ್ ಅವರು ಎಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೂ ನಮ್ಮ ಎಲ್ಲದಕ್ಕೂ ನಿಮ್ಮ ಕಟ್ಟಡವನ್ನ, ಸುಂದರವಾದ ಕಟ್ಟಡವನ್ನ ಮಾಡಿ ಬೇಗನೆ ನಿಮಗೆ ಜಲಗಾರವನ್ನು ಸ್ಥಾಪನೆ ಮಾಡಲು ನಮ್ಮ ಕಾಂಟ್ರಾಕ್ಟರ್ ಬಂದಿದ್ದಾರೆ, ಕಿಶೋರ್ ಅವರು ಬಂದಿದ್ದಾರೆ. ಇನ್ನು ನಮ್ಮ ಹಿಂದ್ಗಡೆ ಅನೇಕ ಎಕ್ಸ್ ಕಾರ್ಪೊರೇಟ್ಗಳು, ನಮ್ಮ ಸೀನಿಯರ್ ಲೀಡರ್ಗಳು, ಹೆಣ್ಣು ಮಕ್ಕಳು ಎಕ್ಸ್ ಕಾರ್ಪೊರೇಟ್ಗಳು, ನಮ್ಮ BBMP ಅಧಿಕಾರಿಗಳು, BMRD ಅಧಿಕಾರಿಗಳು ಹೆಚ್ಚಿನದಾಗಿ ಕಾರ್ಯಕ್ರಮವನ್ನ ಹೆಚ್ಚು ಅಚ್ಚುಕಟ್ಟಾಗಿ ಕ್ಷೇತ್ರದ ಮುಖಂಡರಾದ ನಮ್ಮ ವಿಷ್ಣು ಅಂಡ್ ಶಿವ ಅವರು ಸಹ ಇದು ಮಾಡಿದರೆ ಅವರಿಗೆ ಸಹಕಾರಿಯಾಗಿ ನಮ್ಮ 2 ಬ್ಲಾಕಿನ ಅಧ್ಯಕ್ಷರು ಫಯಾಜ್ ಖಾನ್ ಅಂಡ್ ಜೋಶ್ ಅವರು
ಅಭಿಯಾನವನ್ನ ಯಶಸ್ವಿ ಆಗಿರ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟು ಸಾಮಾನ್ಯರಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಸುಮ್ಮನೆ ಕೂತಿಲ್ಲ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ನಿಮ್ಮನ್ನ ನಮ್ಮನ್ನ ಕಾರ್ಯಕರ್ತರನ್ನ ಹೆಂಗ್ ಕಾರ್ಯಕ್ರಮ ಮಾಡಿದ್ದೀರಿ, ಏನ್ ರೀತಿ ಮಾಡಿದ್ದೀರಿ ಅಂತ. ಅವರು ನಿಜವಾಗ್ಲೂ ಒಬ್ಬ ಕಾರ್ಯಕರ್ತರ ಗುರುಸಲ್ಲಿ ಪೊಲಿಟಿಕಲ್ ಲೀಡರ್ ಇದ್ದಾರೆ ಅಂದ್ರೆ ನಂಬರ್ 1 ಡಿ ಕೆ ಶಿವಕುಮಾರ್ ಸಾಹೇಬ್. ಅವರು ಸಂಘಟನೆ, ಅವರ ಚತುರತೆ, ಅವರ ಸಮಯ ಪ್ರಜ್ಞೆ, ಅವರ ಚಾಣಾಕ್ಷ ಇವತ್ತು ನಮಗೆ 136 ಸೀಟ್ ಬಂದಿದೆ. ಇವತ್ತು ಅವರು ಚಾರ್ಜ್ ತಗೊಳ್ಳೋಕೆ ಮುಂಚೆ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿತ್ತು, ಈಗ ಹೆಂಗಿದೆ, ಎದುರಾಳಿಗಳನ್ನ ಬಿಜೆಪಿಯನ್ನ ಹೆಂಗ್ ಎದುರಿಸ. इस मजबूरी को दूर करने के लिए हमारी बहनें यहाँ से दूर दूर तक पानी लेने जाते हैं। DWSSB का जो कावेरी वाटर सप्लाई है, दिन में 1 घंटा आता है, 2 घंटे आता है, कभी 3 दिन में 1 घंटा आता है, 4 दिन में 1 घंटा आता है। तो ये जो परेशानी थी, इस परेशानी को जड़ से खत्म करने के लिए एक बार अच्छा सोल्यूशन इसको लाने के लिए हमारे दोस्त केसी श्रीनिवास जो आपके एमएलए हैं, उन्होंने बहुत मेहनत कर जनाब डी के शिवकुमार साहब को यहाँ लाकर आज जो ये काम उन्होंने शुरू किया है, मैं समझता हूँ कि इस एरिया के लिए सबसे बड़ा अगर कोई काम है तो पानी आप तक पहुँचाना, प्यासे को पानी पिलाना सबसे बड़ा स्वाब का काम है। आज ये हमारी हुकूमत का, कांग्रेस पार्टी की हुकूमत का जो आज ये काम शुरू हुआ है, ये काम मैं एसी श्रीनिवास और उनकी कोशिश और डी के शिवकुमार साहब के हमारे ऊपर जो उनकी मदद रही है, उसका एहतराम करते हुए मैं आपको ये कहना चाहूँगा कि आने वाले दिनों में यहाँ का जो एरिया है ये बहुत डेवलप होने वाला है. ನಮ್ಮ ಏರಿಯಾ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಈಗ ಮಹೇಶ್ವರನವರು ಕಾರ್ಪೊರೇಷನ್ ಚೇರ್ಮನ್ ಅಲ್ಲ, ಸರಿ ಮೆಟ್ರೋ ಎಂಟ್ರಿ ಕೂಡ ಆಗಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಮೆಟ್ರೋ ಲೈನ್ ಚೇಂಜ್ ಮಾಡಿ ಈಗ ತಗೊಂಡು ಬಂದಿದ್ದು. ಇಲ್ಲಾಂದ್ರೆ ಕಂಟೋನ್ಮೆಂಟ್ ಸ್ಟೇಷನ್ ಇಂದ ಜಯಮಹಾವತಿಯಿಂದ ಹಾಗೆ ಮೇಟಿ ಸರ್ಕಲ್ನಿಂದ ಹೋಗ್ಬಿಡೋದು. ನಾವು ಆವಾಗ ನಮ್ಮ ಸರ್ಕಾರ ಇದ್ದಾಗ ಇಲ್ಲ ಮೆಟ್ರೋ ಸ್ಟೇಷನ್ ಇಲ್ಲಿ ನಮ್ಮ ಬಬ್ಬು ಬಜಾರಿನ ಮೈದಾನದಿಂದ ಶುರುವಾಗಿ ಇಲ್ಲಿ ಚಾಂದ್ರಿ ರೋಡ್ ಮುಖಾಂತರ ಹೆಗಡೆನಗರವರೆಗೂ ಹೋಗಬೇಕು ಅಂತ ಆ ಕಾರ್ಯಕ್ರಮ ಹಾಕಿರೋದು ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಹೋದ ನಂತರ ಮುಂದೆ ಹೆಗಡೆನಗರಕ್ಕೆ ಹೋಗ್ತಕ್ಕಂಥ ಲೈನು ಇನ್ನೂ ಕೂಡ ಗೊತ್ತಿಲ್ಲ, ಆದ್ರೆ ಬ್ರಿಗೇಶಿ ನಗರದಲ್ಲಿ ಇರ್ತಕ್ಕಂಥ ಕೆಲಸ ಶುರು ಆಗಿದೆ. ಎಲ್ಲಿ ಮೆಟ್ರೋ ಬರುತ್ತೆ ಅಲ್ಲಿ ಡೆವಲಪ್ಮೆಂಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. जहाँ जहाँ मेट्रो आता है स्पीकर ब्लॉक प्रेसिडेंट ಆದಂಥ ಪ್ರಯಾಸ್ ಮತ್ತು ಶಿವಶಿವರವರೇ, ಆತ್ಮೀಯ ಬಂಧುಗಳೇ, ಬಹುಶಃ ಇವತ್ತೊಂದು ಐತಿಹಾಸಿಕ ದಿನ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ये तारीख बनाने वाले दिन, ये तारीख है. ಯಾಕೆ ಐತಿಹಾಸಿಕವಾದ ದಿನ ಅಂತ ನಾನು ಹೇಳ್ತಾ ಇದ್ದೇನೆ, ಈ ಭಾಗದಲ್ಲಿ ನೀರಿನ ಕೊರತೆ, ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಈ ಭಾಗದವರಿಗೆ ಗೊತ್ತಿದೆ. ಶಿವಾಜಿನಗರ ಆಗಲಿ ಪುಲಕೇಶಿ ನಗರ ಆಗಲಿ ನಗರ ಒಂದು ಫ್ಯಾಮಿಲಿ ಇದ್ದಂಗೆ. ಶಿವಾಜಿನಗರ ಬೇರೆ ಅಲ್ಲ, ಪುಲಕೇಶಿ ನಗರ ಬೇರೆ ಅಲ್ಲ, ಒಂದು ಬಾರ್ಡರ್. ಅಲ್ಲಿ ಇರೋರು ಎಲ್ಲ ನೆಂಟರು ಪುಲಕೇಶಿ ನಗರದಲ್ಲಿರ್ತಾರೆ, ಪುಲಕೇಶಿ ನಗರದಲ್ಲಿ ಇರೋ ನೆಂಟರು ಶಿವಾಜಿನಗರದಲ್ಲಿರ್ತಾರೆ. ಶಿವಾಜಿನಗರಲ್ಲಿ ಏನಾದರೂ ಸಮಸ್ಯೆ ಆದರೆ ಪುಲಕೇಶಿ ನಗರ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಪುಲಕೇಶಿ ನಗರ ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಶಿವಾಜಿನಗರ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ನಮ್ಮ ಎರಡು ಕ್ಷೇತ್ರಗಳು ಬಹಳ ಒಂದಕ್ಕೊಂದು ಸಪೋರ್ಟಿವ್ ಆಗಿ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಾನು ಮತ್ತೆ ಎಸಿ ಶ್ರೀನಿವಾಸ್ ಅವರು ಏನೇ ಈ ಭಾಗದ ಸಮಸ್ಯೆ ಆದರೆ ಜೊತೆಗಾಗಿ ಓಡಾಡಿ ಈ ಭಾಗದ ಸಮಸ್ಯೆಗಳಿಗೆ ಒಂದು ಪರಿಹಾರ ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ನಾಯಕರು ಇವತ್ತು ಬಂದಿದ್ದಾರೆ. ಸರ್, ಈ ಈಶಾನ್ಯ ಬೆಂಗಳೂರು ಸರ್, ಇಲ್ಲಿ ಇಡೀ ಬೆಂಗಳೂರಿನ ಸಮಸ್ಯೆ ಒಂದಾದರೆ ಈ ಭಾಗದ ಸಮಸ್ಯೆಗಳು ಬೇರೆ ಸರ್. ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬರೋದು ಇರ್ತಕ್ಕಂಥದ್ದು, ವಿಶೇಷವಾಗಿ
ಭಾಷಿಕ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ದಲಿತ ಸಮುದಾಯದವರು ಮತ್ತೆ ಅತಿ ಹಿಂದುಳಿದ ವರ್ಗದವರು ಈ ಭಾಗದಲ್ಲಿ ಇದ್ದಾರೆ. ಶಿವಾಜಿನಗರ, ಪುಲ್ಕೇಶಿ ನಗರ, ಸರ್ವಜ್ಞ ನಗರ ಮತ್ತೆ ಒಂದು ಭಾಗ ಖಾನಾಪಾಳ್ಯ ಬ್ಯಾಕಂತವರ ಒಂದು ಭಾಗ. ಈ ಏರಿಯಾಗೆ ಹಿಂದೆ ಬಹಳ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗಿಲ್ಲ. ಬೇರೆ ಬೇರೆ ಕಾರಣದಿಂದ ಈ ಏರಿಯಾ ಹಿಂದುಳಿದವಾಗಿ ಉಳ್ಕೊಂಡು. ಸೊ ನಾವು ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷಾಧಿಕಾರದಲ್ಲಿದ್ದಾಗ ಮಾತ್ರ ಈ ಏರಿಯಾಗೆ ಏನೋ ಒಂದು ಸಹಾಯ ಆಯಿತು. ಇವತ್ತು ನೀವೇನು ಈ ಕೆಲಸ ಪ್ರಾರಂಭ ಮಾಡಕ್ಕೆ ಬಂದಿದ್ದೀರಿ ಸರ್, ಬಹುಶಃ ಎಚ್ ಎಸ್ ಶ್ರೀನಿವಾಸನವರ ಕೆರಿಯರಲ್ಲಿ ಒಂದು ದೊಡ್ಡ ಸಾಧನೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಶಾಸಕನಾಗಿ, ಒಬ್ಬ ಕೌನ್ಸಿಲರ್ ಆಗಿ ಬೆಳಗ್ಗೆ ಎದ್ರೆ ಜನ ನೀರು 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 ಅಂತ ಹೇಳಿದ್ರೆ ನಾವು ಪರಿಹಾರ ಕೊಡೋಕ್ಕೆ ಸಾಧ್ಯವಾಗದೇ ಇದ್ರೆ ಬಹುಶಃ ಕಳೆದ 10-20 ವರ್ಷಗಳಲ್ಲಿ ಪರಿಹಾರ ಕೊಡಿಸೋದಕ್ಕೆ ಆಗಲಿಲ್ಲ. ಕಳೆದ 2 ವರ್ಷಗಳಲ್ಲಿ ಎಚ್ ಡಿ ಶ್ರೀನಿವಾಸ ಹೋರಾಡಿ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತು ಗ್ರೌಂಡ್ ಲೆವೆಲ್ ರಿಸರ್ವೇಯರ್ ಏನು ಪುಲ್ಕೇಶಿ ನಗರ ಕ್ಷೇತ್ರಕ್ಕೂ ಬರ್ತಾ ಇದೆ, ಅದು ಒಂದು ದೊಡ್ಡ ಸಾಧನೆ. ನಿಮಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲರೂ ಸೇರಿ ಧನ್ಯವಾದಗಳನ್ನು ಹೇಳಕ್ಕೆ ನಾನು ತಮಗೆ ಬಯಸ್ತಾ ಇದ್ದೀನಿ ಸರ್. ಈ ಭಾಗದ ಜನ ಬಹಳ ಇನ್ನೋಸೆಂಟ್ ಜನ. ಎಲ್ಲ ಜೈ ಜವಾನ್ ಅಂದ ತಕ್ಷಣ ಎಲ್ಲ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಬಂಧುಗಳೇ, ಎಲ್ಲ ಹೆಣ್ಮಕ್ಳೆಲ್ಲ ಬರೀ ಮಾತಾಡ್ತಾ ಇದ್ರು, ನಮ್ಮ ಮಾತು ಕೇಳ್ತಾನೆ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ. ಮರಿಲ್ಲ ತಾನೆ ಬಂಧುಗಳೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮಿತ್ರರಾದಂತ ಎ ಸಿ ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಶಾಸಕರಾದಂತ ರಿಜ್ವಾನ್ ಅಹಮದ್ ಅವರೇ, ಮಾಜಿ ಮಂತ್ರಿಗಳಂತ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಅವರೇ, ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರಾದಂತ ನಾಗರಾಜ್ ಯಾದವ್ ಅವರೇ, ನಮ್ಮ ಪಕ್ಷದ ಮುಖಂಡರಾದಂತ ಸಂಪತ್ ರಾಜ್ ಅವರೇ, ನಮ್ಮ ಈ ಭಾಗದ ಮೌಲಾ ಗುರುಗಳಾದಂತ ಜೈನುಲ್ಲಾವುದ್ದೀನ್ ಅವರೇ, ಜುಲ್ಫಿ ಖಾನ್ ಅವರೇ, ರೇವತ್ ಫಾದರ್ ಅವರೇ, ಬಿಬಿಎಂಪಿ ಕಮಿಷನರ್ ಅಂತ ಮಹೇಶ್ವರ್ ರಾವ್ ಅವರೇ, ವಿಷ್ಣು, ಶಿವು, ನಾಕೀರ್, ಗಣೇಶ, ಮಂಜುದ್ದೀನ್, ಪ್ರತಾಪರೆಡ್ಡಿ, ರಾಮ್ ಪ್ರಸಾದ್, ನಮ್ಮ ಈ ಒಂದು ಕಾರ್ಯಕ್ರಮದ ಚೇರ್ಮನ್, ಬಿಜೆಪಿ ಚೇರ್ಮನ್ ಆಸಿಫ್ ಅವರು ಮತ್ತು ಇನ್ನರೆಲ್ಲ ನಮ್ಮ ಮಾಜಿ ಕೌನ್ಸಿಲರ್, ಕಾರ್ಪೊರೇಷನ್ ಎಲ್ಲ ಬಹಳ ಜನ ಇದ್ದಾರೆ. ಮಾಜಿ ಮುಟ್ಟಿದ್ದಾರೆ, ನಮ್ಮ ಹೆಣ್ಮಗಳು ಮಾಜಿ ಕೌನ್ಸಿಲರ್ ಇದ್ದಾರೆ, ಇನ್ನ ಬಹಳ ಜನ ಎಲ್ಲ ಇದ್ದಾರೆ. ಇದೊಂದು ಪುಲ್ಕೇಶಿ ನಗರಕ್ಕೆ ಬಹಳ ಐತಿಹಾಸಿಕವಾದಂತ ದಿನ. ನೀವೆಲ್ಲ ಕಳೆದ ವಿಧಾನಸಭೆ, ನಾನು ಇವತ್ತು ಈ ಏನು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲ ಶ್ರೀನಿವಾಸ್ ಕೇಳಿ ಕುದುರೆ ತಗೊಂಡು, ಕತ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಳಕ್ ಬರಲಿಲ್ಲ. ನಿಮ್ ಜೈಕಾರ ಹಾಸ್ಕೊಳಕ್ಕೂ ಬರಲಿಲ್ಲ. ನಾನು ಬಂದಿರುವಂತ ಉದ್ದೇಶ, ನೀವು ನಮಗೆ ಕೊಟ್ಟಂತ ಶಕ್ತಿಗೆ, ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡದಕ್ಕೆ, ಕಾಂಗ್ರೆಸ್ನ 136 ಸೀಟ್ ತರದಕ್ಕೆ ನಿಮ್ಮ ಋಣ ತೀರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ರಿ. ಹೋದ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಗಾಳಿ ಇದ್ರೂ ಕೂಡ ಗಾಳಿಗೆ ಜಗದೆ ಬಂದೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ.
ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಅವಕಾಶ ಇದ್ದಾಗ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಮಿತ್ರ ಅಂತ ಸೋಮಶೇಖರ್ ಅವರು, ರಿಜ್ವಾನ್ ಅವರು, ನಾಗರಾಜ್ ಅವರು ಮತ್ತೆಲ್ಲ ಮಾಜಿ ಕೌನ್ಸಿಲರ್ಸು, ಧರ್ಮ ಗುರುಗಳು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ. ಶ್ರೀನಿವಾಸ್ ಅವರು ಶಾಸಕರಾದ್ಮೇಲೆ ವಾರಕ್ಕೆ 3-4 ದಿನ ಬಂದು ನನ್ನನ್ನು ಭೇಟಿ ಮಾಡಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಒಂದೇ ಅವರ ಚರ್ಚೆ. ಕುಡಿಯಕ್ಕೆ ನೀರಿಲ್ಲ, ರೋಡ್ ಇಲ್ಲ, ಚರಂಡಿ ಇಲ್ಲ, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. 2,000 ರೂಪಾಯಿ ಮನೆದಾಗ ಕೊಡ್ತಾ ಇದೀವಲ್ಲ, ಅದನ್ನ ಅವ್ರು ಹೇಳ್ತಾ ಇಲ್ಲ. ಯಾಕಂದ್ರೆ ಕೊಟ್ಬಿಟ್ಟಿದ್ವಲ್ಲ, ನಾವು ಕೊಡ್ತಾ ಇದೀವಲ್ಲ 2,000 ರೂಪಾಯಿ ಬರ್ತಾ ಇದೀವೆಲ್ಲ ಕೇಳ್ತಿದ್ವಲ್ಲ ಬಂದು. ಯಾಕೆಂದ್ರೆ ನಾವು 2,000 ರೂಪಾಯಿ ಬಗ್ಗೆ ಕೇಳ್ತಾ ಇಲ್ಲ. 200 ಯೂನಿಟ್ ಕರೆಂಟ್ ಕೊಡ್ತಾ ಇದೀವಲ್ಲ, ಕೊಡ್ತಾ ಇದೀವಲ್ಲ, ಎಲ್ಲರೂ ನಿಮಗೆ ಕರೆಂಟ್ ಫ್ರೀ ಕರೆಂಟು ನೋಡಿ, ಕೈ ಎತ್ತಾ ಇಲ್ಲ. ಶ್ರೀನಿವಾಸ್ ನೋಡಪ್ಪ, ಅವ್ರಿಗೆ ಕರೆಂಟ್ ಹೋಗ್ತಾ ಇದ್ದೋ ಇಲ್ಲ ಅಂತ ಹೋಗ್ತಾ ಇದ್ದ, ಇಲ್ಲ ಕಲೆಕ್ಟ್ ಕಟ್ ಮಾಡಿಸ್ಬಿಟ್ಟು ಎಲ್ಲ ಬಂದ್ಬಿಡ್ತಾರೆ ಹುಡುಕೊಂಡು. ಏನು ತಮಾಷೆಗೆ ಹೇಳ್ತಾರೆ. 5 ಗ್ಯಾರಂಟಿ KSRTC ಬಸ್ಸು ಫ್ರೀಯಾಗಿ ಓಡ್ತಾ ಇದ್ದೀವಿ. ಏನೆಲ್ಲ ಮಾತು ಕೊಟ್ಟಿದ್ದೀವಿ. ಯಾವ್ದಾದ್ರು ಸರ್ಕಾರ, ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಏನಾದ್ರು ನಿಮ್ಮ ಅಕೌಂಟ್ಗೆ ಯಾವ್ದಾದ್ರು 1 ರೂಪಾಯಿ ದುಡ್ಡು ಕೊಟ್ಟಿದ್ರ 15 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ ಅಂತ ಹೇಳಿದ್ರು. ಅಚ್ಚೇ ದಿನ ಅಂತ ಹೇಳಿದ್ರು. ಬಂತ ಅಚ್ಚೇ ದಿನ ಬಂದಿರಮ್ಮ, ನಿಮ್ಮ ಅಕೌಂಟ್ ಎಲ್ಲ ಮಾಡಿಸಿದ್ರೆ ದುಡ್ಡು ಬಂತ. ಯಾಕೆ ನಾವು 2,000 ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ, ಕರೆಂಟ್ ಯಾಕೆ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ, ಎಲ್ಲ ಬೆಲೆಗಳು ಕೂಡ ಗಗನ ಕೊಂಡೋಯ್ತು, ಆದಾಯ ಎಲ್ಲ ಪಾತಾಳ ಕೊಂಡೋಯ್ತು. ನೀವು ಬದುಕಬೇಕು, ಜೀವನ ಚೆನ್ನಾಗಿ ಸಾಧನೆ ಮಾಡಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ಬೇಕು. ಈಗ ತಾನೇ ಶ್ರೀನಿವಾಸ್ ಅವ್ರು ಹೇಳಿದ್ರು, ನಮ್ಗೊಂದು ಸ್ವಲ್ಪ ಸ್ಕೂಲ್ ಮಾಡಿಸ್ಕೊಟ್ಬಿಡಿ ಅಂತ, ಹಾಸ್ಪಿಟಲ್ ಮಾಡಿಸ್ಕೊಟ್ಬಿಡಿ ಅಂತ. ನಾನು ಇಲ್ಲೇ ನಮ್ಮ ಅಧಿಕಾರಿಗಳಿಗೆ ಮತ್ತು ಶ್ರೀನಿವಾಸ್ ಹೇಳ್ತಾ ಇದ್ದೀನಿ, ಅವ್ರು ಎಲ್ಲಿ ಜಾಗನ ಹುಡುಕಿ ರೆಡಿ ಮಾಡಿಕೊಡ್ತಾರೋ, ಇಲ್ಲ ಹಳೆ ಯಾವ್ದಾದ್ರು ಸ್ಕೂಲ್ನೇ ಬೇಕಾದ್ರೆ ಹೊಡೆದಾಕ್ಬಿಟ್ಟು ರಿಪೇರಿ ಮಾಡಿ ಅಂತ ಹೇಳ್ತಾರೋ, ಅಲ್ಲಿ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಈ DK ಶಿವಕುಮಾರ್ ಬದಲಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ತಾನೇ ರಿಜ್ವಾನ್ ಅವ್ರ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಕೂಡ ಉದ್ಘಾಟನೆ ಮಾಡಿದ್ರು 3-4 ತಿಂಗಳಲ್ಲಿ. ಹಂಗೆ ಇಲ್ಲೂ ಕೂಡ ಸ್ಥಳೀಯ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ಜಾಗ ನೋಡಿ ಕಾರ್ಪೊರೇಷನ್ ವತಿಯಿಂದ ಮಾಡ್ತಾ ಇದ್ದೀವಿ. ಇವತ್ತು ನೀರು ಏನು, ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇದು ಕೆಳಗಡೆ ಅಂಡರ್ಗ್ರೌಂಡ್ ಸುಮಾರು 30,000 ಜನರು ನೀರು. ಈ ಗ್ರೌಂಡ್ ಅಲ್ಲೂ ಒಂದು ಕಾಲು ಭಾಗ ಕೆಲಸ ನಡೀತದೆ, ಆಮೇಲೆ ಮುಚ್ಚಿಬಿಡ್ತೀವಿ. ಈ ಗ್ರೌಂಡ್ ವಾಪಸ್ ಈ ಗ್ರೌಂಡ್ ಇರ್ತದೆ, ಫುಲ್ ತೆಗೆದಿಲ್ಲ, ಒಂದು ಮೂಲೆಗೆ. ಸುಮಾರು 3 ಲಕ್ಷ 30,000 ಮನೆ, 2.5 ಲಕ್ಷ ಜನರಿಗೆ ಈ ನೀರು. ಈಗಾಗಲೇ ನಮ್ಮ ಶ್ರೀನಿವಾಸ್ ಹೇಳಿದಂಗೆ 110 ಈ ಕ್ಷೇತ್ರ ಬಹಳ ದೊಡ್ಡದಿದು. ಒಟ್ಟು 1,055 ಲಕ್ಷ ಕೋಟಿ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ. ಇದು 130 ಕೋಟಿ ರಸ್ತೆಗೆ, 43 ಕೋಟಿ ಬ್ರಿಡ್ಜ್ಗೆ, ಇನ್ನು 320 ಕೋಟಿ ಬೇರೆ ಬೇರೆ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ ವಾರ್ಡ್ಗಳಿಗೆಲ್ಲ.
ಹೊಸ ಫ್ಲೈಓವರ್ ಅನ್ನ ರೋಡ್ ಅಗಲ ಮಾಡಿಸಿ ಅಂತ ಹೇಳಿದ್ರು, ನೀವು ಜಾಗ ಬಿಡಿಸಿ ಅಂತ ಹೇಳಿದ್ರು. TDR ಕೊಟ್ಬಿಡ್ತೀನಿ, ದುಡ್ಡಿಲ್ಲ ಅಂತ ಹೇಳ್ತೀನಿ. ಆ ಜಾಗದಲ್ಲಿ ಹೊಸದಾಗಿ 650 ಕೋಟಿ ರೂಪಾಯಿ ವೆಚ್ಚದ ಫ್ಲೈಓವರ್ ಅನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಸದ್ಯದಲ್ಲೇ ಈಗೆಲ್ಲ ದಾಖಲೆ ಮಾಡ್ತಾ ಇದ್ವಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ಎಲ್ಲ ದಾಖಲೆಗಳನ್ನ ಕಂಪ್ಯೂಟರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿಯ ಖಾತೆಗಳನ್ನ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಸದ್ಯದಲ್ಲಿ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಇದು ನಡೀತದೆ. ಇದಲ್ಲದೆ ಯಾರು ಮನೆ ಕಟ್ಸ್ಕೊಳ್ತೀರಿ 50-80 ಒಳಗಡೆ, ಯಾವ ಕಾರ್ಪೊರೇಷನ್ ಆಫೀಸ್ ಹೋಗಿ ನೀವು ಯಾರು ಕೂಡ ಲಂಚ ಕೊಟ್ಟು ತೆರಿಗೆ ಮಾಡಂಗಿಲ್ಲ. ಒಬ್ಬ ಇಂಜಿನಿಯರ್ ಹತ್ರ, ಒಬ್ಬ ಆರ್ಕಿಟೆಕ್ಟ್ ಹತ್ರ ಹೇಳಿದ್ರೆ ಕರೆಕ್ಟಾಗಿ ಕಾನೂನು ಪ್ರಕಾರ ಕಟ್ಟೋರು. ಅವರೆಲ್ಲ ನಂಬಿಕೆ ರಕ್ಷೆ ಅಂತ